ಕೇಸರಿ ನಂದನ ಆಂಜನೇಯ ವಾಯುಪುತ್ರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುವ ಹನುಮಂತನ ಬಗ್ಗೆ ನಿಮಗೆಷ್ಟು ಗೊತ್ತು? ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿಯನ್ನ ಬ್ರಹ್ಮಚಾರಿ ಅಂತ ಕರೆಯಲಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಕೂಡ ಈ ವಿಚಾರವಿದ್ರೆ ಅದು ಖಂಡಿತ ತಪ್ಪು. ಯಾಕಂದ್ರೆ ಹನುಮಂತ ಬ್ರಹ್ಮಚಾರಿಯಲ್ಲ. ಹನುಮನಿಗೆ ಮದುವೆಯಾಗಿದೆ. ಅದು ಒಂದಲ್ಲ ಎರಡಲ್ಲ 3 ಮದುವೆಯಾಗಿದ್ದ ಹನುಮಂತ. ಆದ್ರೆ ಇವುಗಳ ಬಗ್ಗೆ ತುಂಬಾ ಜನರಿಗೆ ತಿಳಿದಿಲ್ಲ. ಹನುಮನು ತನ್ನ ಮೊದಲ ಮದುವೆಯನ್ನ ಯಾವ ಸಂದರ್ಭದಲ್ಲಿ ಆದ ಗೊತ್ತಾ? ಆಂಜನೇಯನ ವಿವಾಹ ಹೇಗಾಯಿತು? ಹನುಮನ ಪತ್ನಿಯರು ಯಾರ್ಯಾರು? ಅಷ್ಟೇ ಅಲ್ಲದೆ 3 ಹೆಂಡಿರ ಮುದ್ದಿನ ಗಂಡ ಹನುಮನಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಹಾಗಾದ್ರೆ ಹನುಮ ಬ್ರಹ್ಮಚಾರಿ ಅಲ್ವಾ? ಹನುಮನಿಗೆ ಗೊತ್ತಿಲ್ಲದೆ ಹನುಮನ ಮಗನ ಜನನ ಹೇಗಾಯಿತು? ಬ್ರಹ್ಮಚಾರಿ ಹನುಮ 3 ಮದುವೆಯಾದ್ರೂ ಆತನಿಗೆ ಒಬ್ಬ ಮಗ ಇದ್ರೂ ಸಹ ಬ್ರಹ್ಮಚಾರಿಯಾಗಿಯೇ ಇರೋದು ಹೇಗೆ? ಅಷ್ಟೇ ಅಲ್ಲದೆ ಮಗನೊಂದಿಗೆ ಹನುಮ ಯುದ್ಧ ಮಾಡಿದ್ದಾದ್ರೂ ಯಾಕೆ? ವಿಷ್ಣು ಮತ್ತು ಶಿವನ ಸಮ್ಮಿಲನದಿಂದ ಹನುಮನ ಜನನವಾಯಿತಾ? ನಿಮಗೆ ಗೊತ್ತಿರದ ಹನುಮನ ಕುರಿತು ಹಲವು ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಯಾರು ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ಹನುಮನ ಭಕ್ತರಾಗಿದ್ರೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಅಲ್ಲದೆ ಹನುಮನ ಮದುವೆಯ ಕುರಿತು ನಿಮ್ಮ ಅನಿಸಿಕೆ ಏನು ಅಂತಲೂ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಶಿವನ ಅವತಾರವೆಂದು ಪರಿಗಣಿಸಲಾಗುವ ಹನುಮನು ಶ್ರೀರಾಮನ ಪರಮ ಭಕ್ತ. ಲಂಕೆಯಿಂದ ಸೀತೆಯನ್ನು ಸುರಕ್ಷಿತವಾಗಿ ಮರಳಿ ತರಲು ನಡೆದ ಯುದ್ಧದಲ್ಲಿ ಈತನ ಪಾತ್ರ ಪ್ರಮುಖವಾದದ್ದು. ಶ್ರೀರಾಮನಿಗಾಗಿ ಹನುಮನು ತೋರಿದ ಪ್ರೀತಿ ನಿಸ್ವಾರ್ಥ, ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿರೋದಾಗಿದೆ. ತನ್ನ ಯಜಮಾನಿಗಾಗಿ ಪ್ರಾಣವನ್ನು ಕೊಡಲು ಲೆಕ್ಕಿಸದ ಮಹಾನ್ ವೀರನಿತ, ತ್ಯಾಗಮಯೀ ಈತ. ತನ್ನ ಎದೆಯನ್ನೇ ಸೀಳಿ ತನ್ನ ನಿಷ್ಠಾವಂತ ಭಕ್ತಿಯನ್ನ ಮೆರೆದ ತ್ಯಾಗವಂತ. ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಜೈನ ಮತ್ತು ಬೌದ್ಧ ಧರ್ಮದಲ್ಲೂ ಗುರುತಿಸಿಕೊಂಡಿರುವ ಹನುಮಂತ ವಾಯುಪುತ್ರ ಆಂಜನೇಯ ಮದುವೆಯಾಗಿದ್ದ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಬ್ರಹ್ಮಚಾರಿ ಹನುಮಂತ 3 ಮದುವೆಯಾಗಿದ್ದ. ಹಾಗಾದ್ರೆ ಅದ್ಯಾವ ಸಂದರ್ಭದಲ್ಲಿ ಹನುಮನ ಮದುವೆಯಾಯಿತು? ಆ 3 ಹೆಂಡತಿಯರು ಯಾರ್ಯಾರು ಅನ್ನೋದನ್ನ ನೋಡೋಣ ಬನ್ನಿ. ಸೂರ್ಯಪುತ್ರಿ ಸುವರ್ಚಲಾಳೊಂದಿಗೆ ಹನುಮನ ವಿವಾಹ. ಸೂರ್ಯನ ಮಗಳು ಸುವರ್ಚಳ ಮತ್ತು ಹನುಮನ ವಿವಾಹ ಉಲ್ಲೇಖವನ್ನ ಪರಾಶರ ಸಂಹಿತೆಯಲ್ಲಿ ಕಂಡುಬರುತ್ತೆ. ಪರಾಶರ ಸಂಹಿತೆಯ ಪ್ರಕಾರ ಹನುಮನು ಸೂರ್ಯದೇವರ ಶಿಷ್ಯನಾಗಿದ್ದ ಎಂದು ಉಲ್ಲೇಖಿಸಲಾಗಿದೆ. ಸೂರ್ಯದೇವರು ಭಗವಾನ್ ಹನುಮನಿಗೆ 9 ಸಿದ್ಧಾಂತದ ಜ್ಞಾನವನ್ನು ನೀಡಲು ಬಯಸ್ತಾನೆ. ಹನುಮನು ಕೂಡ ಈ 9 ವಿಭಾಗದಲ್ಲಿ 5 ಕಲಿತಾರೆ. ಆದ್ರೆ ಉಳಿದವನ್ನ ಕಲಿಯಲು ಮದುವೆಯಾಗುವುದು ಕಡ್ಡಾಯವಾಗಿತ್ತು. ಈ ಅನಿವಾರ್ಯತೆಯಿಂದಾಗಿ ಸೂರ್ಯದೇವನು ತನ್ನ ಮಗಳನ್ನ ಹನುಮನೊಂದಿಗೆ ಮದುವೆ ಮಾಡ್ತಾನೆ. ಹನುಮನು ಸೂರ್ಯಪುತ್ರಿಯನ್ನ ಮದುವೆಯಾದ ನಂತರ ಆತನ ಪತ್ನಿ ಸುವರ್ಚಳ ಶಾಶ್ವತವಾಗಿ ತಪಸ್ಸಿನಲ್ಲಿ ಲೀನಲಾಗ್ತಾಳೆ. ಹೀಗೆ ಕಲಿಕೆ ಜ್ಞಾನದ ವಿಚಾರಕ್ಕಾಗಿ ಹನುಮಂತ ಮದುವೆಯಾಗಬೇಕಾಯಿತು. ಇದಾದ ನಂತರ ಹನುಮಂತ 2ನೇ ಮದುವೆಯಾಗುವ ಸಂದರ್ಭ ಒದಗಿ ಬಂತು. ರಾವಣನ ಸಹೋದರಿ ಅನಂಗ ಕುಸುಮಾಳೊಂದಿಗೆ ವಿವಾಹ. ಹನುಮನು 2ನೇ ವಿವಾಹದ ಉಲ್ಲೇಖವನ್ನ ಪಂಚರಿತದಲ್ಲಿ ನೋಡಬಹುದು. ಪಂಚರಿತದ ಪ್ರಕಾರ ರಾವಣ ಮತ್ತು ವರುಣದೇವನ ನಡುವೆ ಯುದ್ಧದಲ್ಲಿ ವರುಣದೇವನ ಪರವಾಗಿ ಹನುಮಂತನು ರಾವಣನೊಂದಿಗೆ ಹೋರಾಡ್ತಾನೆ. ಇದರಿಂದಾಗಿ ಯುದ್ಧದಲ್ಲಿ ರಾವಣನ ಸೋಲು ಉಂಟಾಗುತ್ತೆ. ಯುದ್ಧದಲ್ಲಿ ಸೋತ ರಾವಣ ನಂತರ ಹನುಮನ ಪರಾಕ್ರಮವನ್ನ ನೋಡಿ ತನ್ನ ಸಹೋದರಿ ಅನಂಗ ಕುಸುಮಳನ್ನ ಹನುಮನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಇದಾದ ನಂತರ ಹನುಮನಿಗೆ 3ನೇ ಮದುವೆಯಾಗುವ ಅನಿವಾರ್ಯತೆ ಬರುತ್ತೆ. ವರುಣದೇವನ ಪುತ್ರಿ ಸತ್ಯವತಿಯೊಂದಿಗೆ ಹನುಮನ ವಿವಾಹ. ವರುಣದೇವ ಮತ್ತು ರಾವಣನ ನಡುವೆ ಯುದ್ಧ ನಡೆಯುತ್ತಿದ್ದಾಗ ವರುಣದೇವನ ಪರವಾಗಿ ಹೋರಾಡಿದ ಹನುಮನು ವರುಣದೇವನಿಗೆ ಜಯವನ್ನ ತಂದ್ಕೊಡ್ತಾನೆ. ಈ ಗೆಲುವಿನಿಂದಾಗಿ ವರುಣದೇವನು ಸಂತಸಗೊಂಡು ಮಗಳು ಸತ್ಯವತಿಯನ್ನ ಭಗವಾನ್ ಹನುಮನಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾನೆ. ಮದುವೆಯ ನಂತರವೂ ಹನುಮಂತನು ಆಜನ್ಮ ಬ್ರಹ್ಮಚಾರಿ. ವಿಶೇಷ ಸಂದರ್ಭಗಳಲ್ಲಿ ಭಗವಾನ್ ಹನುಮನು 3 ಮದುವೆಯನ್ನ ಮಾಡ್ಕೊಂಡ್ರು ಸಹ ಅವನು ಎಂದಿಗೂ ತನ್ನ ಹೆಂಡತಿಯರೊಂದಿಗೆ ವೈವಾಹಿಕ ಜೀವನವನ್ನ ನಡೆಸೋದಿಲ್ಲ ಮತ್ತು ಹನುಮ ಆಜನ್ಮ ಬ್ರಹ್ಮಚಾರ್ಯ ತತ್ವವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ. ಈ ಎಲ್ಲಾ ವಿಚಾರಗಳು ವಿವಿಧ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ರೂ ಪರಮಾತ್ಮನಾದ ಹನುಮನು ಪತ್ನಿಯರೊಂದಿಗೆ ವೈವಾಹಿಕ ಜೀವನವನ್ನ ನಡೆಸೋದಿಲ್ಲ. ಅಲ್ಲೇ ವೈವಾಹಿಕ ಜೀವನವನ್ನ ನಡೆಸದಿದ್ದರೂ ಸಹ ಹನುಮನಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅರೆ, ಹೆಂಡತಿಯರನ್ನ ಸೇರದೇ ಇದ್ರೂ ಹನುಮನಿಗೆ ಮಗ ಹೇಗೆ ಜನಿಸಿದ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಅದರ ಬಗ್ಗೆ ಹೇಳ್ತೀವಿ.
ತಿಳಿಯುತ್ತೀವಿ ನೋಡಿ. ಹನುಮಂತ ಬ್ರಹ್ಮಚಾರಿಯಾಗಿದ್ದರೂ ಮಗನಿದ್ದಾನೆ. ಭಗವಾನ್ ಹನುಮನು ಬ್ರಹ್ಮಚಾರಿ ಎಂಬುದು ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಆದ್ರೆ ಶ್ರೀರಾಮನ ಪರಮ ಭಕ್ತನಾದ ಹನುಮನ ಬಗ್ಗೆ ಜನರಿಗೆ ತಿಳಿದಿಲ್ಲದ ಹಲವಾರು ಕುತೂಹಲಕಾರಿ ಸಂಗತಿಗಳಿವೆ. ಭಗವಾನ್ ಹನುಮನಿಗೆ ಸಹ ಒಬ್ಬ ಮಗನಿದ್ದಾನೆ. ಇದು ನಿಮ್ಮಲ್ಲಿ ಅಚ್ಚರಿಯುಂಟು ಮಾಡಬಹುದು. ಭಗವಾನ್ ಹನುಮನು ಬ್ರಹ್ಮಚಾರಿಯಾಗಿದ್ದರೆ ಅವನಿಗೆ ಮಗನು ಹೇಗೆ ಹುಟ್ಟುತ್ತಾನೆ ಎಂಬುವ ಪ್ರಶ್ನೆ ಎಲ್ಲರಲ್ಲೂ ಉದ್ಭವಿಸುವುದು ಸಾಮಾನ್ಯ. ಮಾತೆ ಸೀತೆಯನ್ನ ಭೇಟಿಯಾದ ನಂತರ ಭಗವಾನ್ ಹನುಮನು ಲಂಕವನ್ನ ಸುಟ್ಟು ಹಾಕ್ತಾನೆ ಎಂದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದಾಗಿಯೂ ಹನುಮಂತ ಆ ವೇಳೆ ಬೆಂಕಿಯಿಂದ ಬೆವರ್ತಾ ಇರ್ತಾನೆ ಮತ್ತೆ ತನ್ನ ದೇಹವನ್ನ ತಣ್ಣಗಾಗಿಸ್ಕೊಳ್ಬೇಕು ಅಂತ ಬಯಸ್ತಾನೆ. ಹಾಗಾಗಿ ಹನುಮನು ತಾನು ಸ್ನಾನ ಮಾಡುವುದೇ ಉತ್ತಮವೆಂದು ಒಂದು ನದಿಯ ಬಳಿ ಹೋಗ್ತಾನೆ. ನೀರಿನಲ್ಲಿ ಸ್ನಾನ ಮಾಡುವಾಗ ಮೀನೊಂದು ಹನುಮನ ಬೆವರಿನ ಹನಿಯನ್ನ ಸೇವಿಸಿತು. ನಂತರ ಮೀನು ಗರ್ಭಿಣಿಯಾಯಿತು. ಅದಾದ ನಂತರ ರಾವಣನೊಂದಿಗೆ ಕೆಲಸ ಮಾಡುವವರೆಗೆ ಸಿಗುತ್ತೆ ಆ ಮೀನು. ಮೀನನ್ನ ಕತ್ತರಿಸಿ ತೆರೆದಾಗ ಅದರೊಳಗೆ ಒಂದು ಮಗು ಅರ್ಧ ಕೋತಿಯಂತೆ ಮತ್ತು ಅರ್ಧ ಮೀನಿನ ಆಕಾರದಲ್ಲಿ ಇರುತ್ತೆ. ಅವನಿಗೆ ಮಕರಧ್ವಜ ಎಂದು ಹೆಸರಿಡಲಾಗುತ್ತೆ. ಅವನ ಶಕ್ತಿ ಮತ್ತು ಬಲವನ್ನ ನೋಡಿದ ಅಹಿರಾವಣನು ಅವನನ್ನ ಪಾತಾಳ ಲೋಕದ ರಕ್ಷಕನಾಗಿ ನೇಮಿಸ್ತಾನೆ. ಭಗವಾನ್ ಹನುಮನು ತನ್ನ ಆಸೆಯಿಂದಾಗಿ ಮಗನನ್ನ ಪಡೆದುಕೊಳ್ಳೋದಿಲ್ಲ. ಹನುಮನಿಗೆ ತಿಳಿಯದೆ ಆದ ಘಟನೆ ಇದು. ಇವಿಷ್ಟು ಹನುಮನ 3 ಮದುವೆಯಾದ ವಿಚಾರವಾದ್ರೆ ಹನುಮನ ಕುರಿತು ಇನ್ನೂ ಹಲವಾರು ಸಂಗತಿಗಳು ನಿಗೂಢವಾಗಿಯೇ ಉಳಿದಿವೆ. ಹನುಮನು ಶಿವನ ಅವತಾರವೆಂದು ಶಿವಪುರಾಣದಲ್ಲಿ ಹೇಳಲಾಗಿದೆ. ರಾವಣನನ್ನ ಸೋಲಿಸಲು ವಿಷ್ಣು ರಾಮನ ಅವತಾರವನ್ನ ತಾಳಿದಾಗ ಶಿವನು ಹನುಮನ ಅವತಾರವನ್ನ ತಾಳ್ತಾನೆ. ಹನುಮಂತನು ತನ್ನ ಜೀವನದುದ್ದಕ್ಕೂ ರಾಮನ ಸೇವೆಯನ್ನ ಮಾಡ್ತಾನೆ. ಹನುಮನು ಯಾವಾಗಲೂ ರಾಮನಿಗೆ ಸಹಕರಿಸಲು ಕಾರಣವೇನ್ ಗೊತ್ತಾ? ಯಾಕಂದ್ರೆ ವಿಷ್ಣು ಮತ್ತು ಶಿವ ಪರಸ್ಪರ ಅಸ್ತಿತ್ವವನ್ನ ಹೊಂದಿದವರು. ವಿಷ್ಣು ಹಾಗೂ ಶಿವ ಯಾವಾಗಲೂ ಜೊತೆಯಾಗಿಯೇ ಇರ್ತಾರೆ. ಶಿವ ಮತ್ತು ವಿಷ್ಣು ಒಂದೇ ಕಾಸ್ಮಿಕ್ ಶಕ್ತಿಯ ದೈವಿಕ ರೂಪವಾಗಿದ್ದು ಅನೇಕ ರೂಪಗಳಲ್ಲಿ ಜೊತೆಯಾಗಿಯೇ ಇರ್ತಾರೆ. ವಿಷ್ಣು ಮೋಹಿನಿ ಅವತಾರವನ್ನ ತಾಳಿ ಶಿವನೊಂದಿಗೆ ಪ್ರಚೋದಿಸಲ್ಪಟ್ಟಾಗ ಹನುಮನು ಜನಿಸಿದನೆಂದು ಹೇಳಲಾಗುತ್ತೆ. ತದನಂತರ ರಾಮನಿಗೆ ಸೀತೆಯನ್ನು ಹುಡುಕಲು ಸಹಕರಿಸ್ತಾನೆ. ಪುರಾಣಗಳಲ್ಲಿ ಹೇಳಿರುವಂತೆ ಹನುಮನ ತಾಯಿ ದೇವಿ ಅಂಜನಾ. ಈಕೆಯನ್ನ ಪಂಜಿಕಾ ಸ್ಥಳ ಎನ್ನುವ ಶಾಪಗ್ರಸ್ತ ಆಕಾಶಕಲ್ಪಿಕ ಎಂದು ಹೇಳಲಾಗುತ್ತೆ. ಈಕೆಯ ಕೆಲವು ಕಾರಣಗಳಿಂದ ಶಾಪಕ್ಕೆ ಒಳಗಾಗಿ ಮಂಗಗಳ ರಾಜಕುಮಾರಿಯಾಗಿ ಜನಿಸ್ತಾಳೆ. ಅವಳು ಶಾಪಕ್ಕೆ ಒಳಗಾಗುವ ಸಂದರ್ಭದಲ್ಲಿ ನೀನು ಜೀವಿಯ ಅವತಾರಕ್ಕೆ ಜನ್ಮದಾತಿಯಾದರೆ ಮಾತ್ರ ನೀನು ಶಾಪದಿಂದ ಮುಕ್ತಿ ಹೊಂದುವೆ ಎಂದು ಹೇಳಲಾಗಿತ್ತು. ನಂತರ ದೇವಿ ಅಂಜನಾ ಮಂಗಗಳ ಮುಖ್ಯಸ್ಥನಾದ ಕೇಸರಿಯನ್ನ ವಿವಾಹವಾಗ್ತಾಳೆ ಹಾಗೂ ಹನುಮಂತ ಎಂಬುವ ದೈವಿ ಶಕ್ತಿಯುಳ್ಳ ಮಗುವಿಗೆ ಜನ್ಮವನ್ನ ನೀಡ್ತಾಳೆ. ಅಂಜನಾ ಮತ್ತು ಕೇಸರಿ ದಂಪತಿಯ ಮಗನಾಗಿದ್ದರಿಂದ ಹನುಮನನ್ನ ಆಂಜನೇಯ ಮತ್ತು ಕೇಸರಿ ನಂದನ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತೆ. ಗಾಳಿದೇವರಾದ ವಾಯುದೇವನು ಹನುಮನ ಜನನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಹನುಮನನ್ನ ವಾಯುಪುತ್ರ ಎಂದು ಕೂಡ ಕರೆಯಲಾಗುತ್ತೆ. ಇಂದ್ರನಿಂದ ಹಲ್ಲೆಗೊಳಗಾದ ನಂತರ ಹನುಮನು ತೀವ್ರವಾಗಿ ಗಾಯಗೊಂಡು ಪ್ರಜ್ಞಾಹೀನನಾಗ್ತಾನೆ. ತನ್ನ ಮಗನ ಅಸಹಾಯಕ ಸ್ಥಿತಿಯನ್ನು ನೋಡಿ ಕೋಪಗೊಂಡ ವಾಯುದೇವನು ತ್ರಿಮೂರ್ತಿ ದೇವರುಗಳತ್ತ ಗಾಳಿ ಬೀಸುವುದನ್ನು ನಿಲ್ಲಿಸ್ತಾನೆ. ಗಾಳಿ ಇಲ್ಲದೆ ತ್ರಿಮೂರ್ತಿ ದೇವತೆಗಳು ಉಸಿರಾಟದ ಸಮಸ್ಯೆಗೆ ಒಳಗಾಗ್ತಾರೆ. ಇದನ್ನು ನೋಡಿದ ದೇವಾನುದೇವತೆಗಳು ವಾಯುದೇವನ ಬಳಿ ಹೋಗಿ ಗಾಳಿಯನ್ನ ನೀಡುವಂತೆ ಕೇಳಿಕೊಳ್ತಾರೆ. ಆಗ ವಾಯುದೇವನು ಇಂದ್ರ ಮತ್ತು ಸೂರ್ಯ ದೇವರು ಬಂದು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಎಂದು ಹಾಗೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವ ನನ್ನ ಮಗ ಹನುಮಂತನನ್ನ ಮೊದಲಿನಂತೆ ಮಾಡಬೇಕು ಅಂತ ಆದೇಶ ನೀಡ್ತಾನೆ. ವಾಯುದೇವರ ಆದೇಶವನ್ನು ಒಪ್ಪಿ ಇಂದ್ರ ಮತ್ತು ಸೂರ್ಯ ದೇವನು ಹನುಮನನ್ನ ಪ್ರಜ್ಞಾಹೀನ ಸ್ಥಿತಿಯಿಂದ ಮರಳಿ ಯಥಾಸ್ಥಿತಿಗೆ ಬರುವಂತೆ ಮಾಡ್ತಾರೆ. ತದನಂತರ ಎಲ್ಲ ಪ್ರಮುಖ ದೇವರುಗಳು ಹನುಮನನ್ನ ಹಲವಾರು ವರಗಳಿಂದ ಆಶೀರ್ವದಿಸ್ತಾರೆ. ಅದರಲ್ಲಿ ಒಂದು ಈ ಅಮರ ಎನ್ನುವ ವರದಾನ. ಅಂದ್ರೆ ಹನುಮಂತನ ಸಾವು ಅವನ ಸ್ವ ಇಚ್ಛೆಯಂತೆ ಮಾತ್ರ ಸಂಭವಿಸಲು ಸಾಧ್ಯ. ಇಂದ್ರ ಮತ್ತು ಸೂರ್ಯನಿಂದ ದವಡೆಗೆ ನೋವು ಮಾಡಿಕೊಂಡರೂ ಕೂಡ ಹನುಮನು ತನ್ನ ಬಾಲ ಚೇಷ್ಟೆಯನ್ನ ಬಿಡೋದಿಲ್ಲ. ಆಂಜನೇಯನ ಚೇಷ್ಟೆಯಿಂದ ಕೆಲವೊಬ್ಬರು ಸಂತೋಷವನ್ನ ಅನುಭವಿಸಿದ್ರೆ ಇನ್ನು ಕೆಲವೊಬ್ಬರು ಕೋಪಕ್ಕೆ ಒಳಗಾಗ್ತಾರೆ. ಆಂಜನೇಯನ ಚೇಷ್ಟೆಯಿಂದ ಕೋಪಕ್ಕೆ ಒಳಗಾದವರಲ್ಲಿ ಮಾತಂಗ ಮುನಿಗಳು ಕೂಡ ಒಬ್ಬರು. ಹನುಮಾನ್ ಕಪಿಚೇಷ್ಟೆಯಿಂದ ಮಾತಂಗ ಮುನಿಗಳು ಕೋಪಗೊಂಡು ಹನುಮನಿಗೆ ನಿನ್ನ ದೈವಿ ಶಕ್ತಿಯನ್ನ ಯಾರಾದ್ರೂ ನೆನಪಿಸುವವರೆಗೆ ನಿನ್ನ ದೈವಿ ಶಕ್ತಿ ನೆನಪಾಗಬಾರದು ಎಂದು ಶಾಪವನ್ನ ನೀಡ್ತಾರೆ. ಇದೇ ಶಾಪದಿಂದ ಹನುಮಂತ ಬೆಳೆದು ದೊಡ್ಡವನಾಗುವವರೆಗೂ ತನ್ನ ದೈವಿ ಶಕ್ತಿಯ ಬಗ್ಗೆ ಸ್ವತಃ ಹನುಮನಿಗೆ ತಿಳಿದಿರೋದಿಲ್ಲ. ನಂತರ ಶ್ರೀರಾಮನು ಈ ದೈವಿ ಶಕ್ತಿಯ ಬಗ್ಗೆ ಎಚ್ಚರಿಸ್ತಾರೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.